ತುಂಬ ಥ್ಯಾಂಕ್ಸ್ ಮಾವ. ಇದೇನು ಹೇಳಿ ಅಂದರೆ ಇದಕ್ಕಿದಂಗೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ಥ್ಯಾಂಕ್ಸ್ ಹೇಳೋ ಅಂಥದ್ದು ನಾನೇನು ಮಾಡಿದೆ? ನಾನು ಕರೆದ ತಕ್ಷಣ ನೀವು ಒಪ್ಕೊಂಡು ಬಂದ್ರಲ್ಲ ಅದಕ್ಕೆ. ಓ ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಹೇಳಿ ಅಂದರೆ, ನೀವು ಹೇಳಿದ್ರಿ, ನೀವು ಹೇಳಿದ್ದು ಸರಿ ಅಂತ ನಂಗೆ ಮನವರಿಕೆ ಆಯಿತು, ಅದಕ್ಕೆ ಬಂದೆ. ನೀವು ನನ್ನ ಪಾಲಿಗೆ ಅಳಿಯ ಅಲ್ಲ, ನನ್ನ ಹಿರಿ ಮಗ ಇದ್ದಂಗೆ. ನಿಜವಾಗ್ಲೂ ಅಳಿ ಅಂದರೆ ನಾನು ನಿಮಗೆ ಆ ಸ್ಥಾನ ಕೊಟ್ಟಿದ್ದೀನಿ. ನಾವು ಕೇಳದೇ ಇದ್ರೂ ನೀವು ಅರ್ಥ ಮಾಡಿಕೊಂಡು ನಮಗೆ ಸಹಾಯ ಮಾಡ್ತೀರಾ, ನಮ್ಮ ಕೈ ಹಿಡಿದು ಮೇಲೆತ್ತೀರಾ, ಏನೇ ಆದರೂ ನಾನಿದ್ದೀನಿ ಅನ್ನೋ ಧೈರ್ಯ ಕೊಡ್ತೀರಾ. ನೀವು ಅಷ್ಟೆಲ್ಲ ಮಾಡುವಾಗ ನಾನು ಇಷ್ಟು ಮಾಡದೇ ಇದ್ರೆ ಹೇಗೆ ಹೇಳಿ ಅಂದರೆ, ನೋಡಿ ನಾನು ನಿಮಗೆ ನಿಮ್ಮ ಮಾತಿಗೆ ತುಂಬ ಬೆಲೆ ಕೊಡ್ತೀನಿ. ನೀವೇನಾದರೂ ಹೇಳಿದ್ರೆ ಅದನ್ನು ತೆಗೆದುಹಾಕೋ ಧೈರ್ಯ ಮನಸ್ಸು ನನಗಿಲ್ಲ. ನಿಜ ಹೇಳಬೇಕು ಅಂದರೆ ಈ ಪ್ರಪಂಚದಲ್ಲಿ ನಾನು ಯಾರನ್ನಾದರೂ ತುಂಬ ಗೌರವಿಸ್ತೀನಿ ಅಂದರೆ ಅದು ನಿಮ್ಮನ್ನೇ ಅಳಿ ಅಂದರೆ. ನಾನು ಈ ಮಾತನ್ನ ಮನಸಾರೆ ಹೇಳ್ತಾ ಇದ್ದೀನಿ. ನಿಮ್ಮ ಬಗ್ಗೆ ನನಗೆ ಆ ಥರ ಭಾವನೆ ಇದೆ. ತುಂಬ ದೊಡ್ಡ ಮಾತು ಮಾವ, ದಯವಿಟ್ಟು ನನ್ನ ಅಷ್ಟು ದೊಡ್ಡವನಾಗಿ ಮಾಡಬೇಡಿ. ನಾನೇನು ಮಾಡೋದು? ನೋಡಿ, ನೀವು ವಯಸ್ಸಲ್ಲಿ ನನಗಿಂತ ಚಿಕ್ಕವರಿರ್ಬೋದು, ಆದರೆ ಗುಣದಲ್ಲಿ ವ್ಯಕ್ತಿತ್ವದಲ್ಲಿ ನನಗಿಂತ ತುಂಬ ದೊಡ್ಡವರು. ಅದನ್ನು ಯಾರೇ ಆದರೂ ಒಪ್ಕೊಳ್ಳೇಬೇಕು. ನಾನು ನಿಮ್ಮನ್ನು ಹೊಗಳಕ್ಕೆ ಮಾತು ಹೇಳ್ತಾ ಇಲ್ಲ. ನಿಜ ಹೇಳಬೇಕು ಅಂದರೆ ನೀವು ಈಗಿನ ತಲೆಮಾರಿಗೆ ಒಂಥರ ರೋಲ್ ಮಾಡಲಿದ್ದಂಗೆ. ಪ್ರತಿಯೊಬ್ಬ ಮಗ, ಪ್ರತಿಯೊಬ್ಬ ಅಣ್ಣ, ಪ್ರತಿಯೊಬ್ಬ ಗಂಡ, ಪ್ರತಿಯೊಬ್ಬ ಅಳಿಯ ಇದ್ರೆ ನಿಮ್ಮ ಥರ ಇರಬೇಕು. ನೀವು ಎಲ್ಲ ಪಾತ್ರವನ್ನು ಸಮರ್ಥವಾಗಿ ನಿಭಾಯಿಸ್ತೀರ, ಅದಕ್ಕೆ ನ್ಯಾಯ ಒದಗಿಸ್ತೀರ. ನಿಮ್ಮನ್ನು ನೋಡಿದ್ರೇ ಗೌರವ ಹುಟ್ಕೊಳ್ಳುತ್ತೆ, ಕೈ ಮುಗಿಬೇಕು ಅಂತ ಅನ್ಸತ್ತೆ. ನಿಜ ಹೇಳಬೇಕು ಅಂದರೆ ನನ್ನ ಮಗಳ ಕೈ ಹಿಡಿದಿದ್ದು, ನೀವು ನಮ್ಮ ಅಳಿಯನಾಗಿ ಬಂದಿದ್ದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ ಭಾವಿಸ್ತೀನಿ. ನಿಜವಾಗ್ಲೂ ಪುಣ್ಯ ಮಾಡಿದ್ರೇ ನಿಮ್ಮಂಥವ್ರು ಸಿಗೋದು. ನೀವು ಹೀಗೆಲ್ಲ ಮಾತಾಡಿದ್ರೆ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ನನ್ನ ಬಗ್ಗೆ ಒಳ್ಳೆ ಭಾವನೆ ಇಟ್ಕೊಂಡಿದ್ದೀರಲ್ಲ, ನನಗೆ ಅಷ್ಟೇ ಸಾಕು. ಇನ್ಫ್ಯಾಕ್ಟ್ ನಾವು ನಿಮಗೆ ತುಂಬಾ ಬೇಜಾರು ಮಾಡಿದ್ದೀವಿ. ಒಂದು ಮದುವೆ ಆಗಬೇಕಾಗಿತ್ತು, ಅದು ಮುರಿದು ಬಿತ್ತು. ಅದಾದಮೇಲೆ ಅಪೇಕ್ಷಾ ಪಾರ್ಥ ಮದುವೆ, ಅದು ಬೇರೆ ಥರನೇ ಆಯಿತು. ನಾವು ನಿಮಗೆ ತುಂಬ ತೊಂದರೆ ಕೊಟ್ಟಿದ್ದೀವಿ, ನೋವು ಕೊಟ್ಟಿದ್ದೀವಿ ಅಂತ ಆಗಾಗ ಅನ್ನಿಸ್ತಾ ಇರುತ್ತೆ. ಅಯ್ಯೋ, ಹಾಗೆಲ್ಲ ಯಾಕೆ ಅಂದ್ಕೊಳ್ತೀರಾ?